ಚಿತ್ರದ ಕೊನೆಯ ದೃಶ್ಯಾವಳಿಗಳು ಬಹಳ ನಿಧಾನಗತಿಯಲ್ಲಿ, ಆದರೆ ಅತ್ಯಂತ ಪರಿಣಾಮಕಾರಿಯಾಗಿ ಸಾಗುತ್ತವೆ. ರಾಹುಲಿಯಾನ ಪತನದ ನಂತರ ಇನ್ಸ್ಪೆಕ್ಟರ್ ರಾಜ್ವೀರ್ ಸಿಂಗ್ ಅವರ ಮುಖದಲ್ಲಿ ವಿಜಯೋತ್ಸವಕ್ಕಿಂತ ಹೆಚ್ಚಾಗಿ ಒಂದು ವಿಷಾದದ ನೆರಳು ಮೂಡುತ್ತದೆ. ಅವರು ತಮ್ಮ ಕಚೇರಿಗೆ ಹಿಂದಿರುಗಿ ರಾಹುಲಿಯಾನ ಫೈಲನ್ನು ತೆರೆದು ನೋಡುತ್ತಾರೆ. ಆ ಫೈಲಿನಲ್ಲಿರುವ ಹಳೆಯ ಫೋಟೋಗಳು, ಅವನ ಬಾಲ್ಯದ ದಾಖಲೆಗಳು, ಅವನ ತಂದೆಯ ರೈತಾಪಿ ಜೀವನದ ಕಥೆಗಳು, ಇವೆಲ್ಲವನ್ನೂ ನೋಡುತ್ತಾ ಅವರು ಏನನ್ನೂ ಯೋಚಿಸುತ್ತಾರೆ. ಆ ಕ್ಷಣದಲ್ಲಿ ಪ್ರೇಕ್ಷಕರಿಗೆ ಅರ್ಥವಾಗುತ್ತದೆ, ರಾಜ್ವೀರ್ ಸಿಂಗ್ ಈ ಹೋರಾಟವನ್ನು ಗೆದ್ದಿದ್ದಾರೆ, ಆದರೆ ಯುದ್ಧವನ್ನೂ ಅಲ್ಲ. ಏಕೆಂದರೆ ರಾಹುಲಿಯಾನಂತಹ ಇನ್ನೂ ಎಷ್ಟೋ ಮಂದಿ ಈ ವ್ಯವಸ್ಥೆಯಿಂದ ಹೊರಹೊಮ್ಮುತ್ತಲೇ ಇರುತ್ತಾರೆ. ಈ ಅರಿವು ಅವರ ಮುಖದಲ್ಲಿ ಆ ವಿಷಾದವನ್ನು ಮೂಡಿಸುತ್ತದೆ. ಇಲ್ಲಿಗೆ ಚಿತ್ರದ ಸಾಮಾಜಿಕ ಕಾಮೆಂಟರಿ ಸ್ಪಷ್ಟವಾಗುತ್ತದೆ. ನಮ್ಮ ಸಮಾಜದಲ್ಲಿ ದುರ್ಬಲ ವರ್ಗಗಳ ಜನರು ತಮ್ಮ ಧ್ವನಿಗೆ ಕೇಳುಗರಿಲ್ಲದಿದ್ದಾಗ ಅವರು ಅಪರಾಧದ ಹಾದಿಯನ್ನು ಆರಿಸಿಕೊಳ್ಳುತ್ತಾರೆ. ಆದರೆ ಅವರನ್ನು ಅಪರಾಧಿಯನ್ನಾಗಿ ಪರಿಗಣಿಸುವ ಬದಲು ಅವರನ್ನು ಸೃಷ್ಟಿಸಿದ ವ್ಯವಸ್ಥೆಯನ್ನು ಪ್ರಶ್ನಿಸಬೇಕೆಂಬ ಸಂದೇಶವನ್ನು ಚಿತ್ರವು ತನ್ನ ಕೊನೆಯ ಹಂತದಲ್ಲಿ ಸ್ಪಷ್ಟಪಡಿಸುತ್ತದೆ. ರಾಹುಲಿಯಾನ ತಂದೆ ತನ್ನ ಮಗನ ಸಾವಿನ ಸುದ್ದಿ ಕೇಳಿ ಮತ್ತೆ ಆ ಜಮೀನಿಗೆ ಹೋಗುತ್ತಾನೆ. ಅಲ್ಲಿ ಅವನು ಮಣ್ಣನ್ನು ಮುಟ್ಟಿ ನೋಡುತ್ತಾನೆ. ಅದೇ ಮಣ್ಣು, ಅದೇ ಸೂರ್ಯ, ಆದರೆ ಅವನ ಮಗ ಇಲ್ಲ. ಆ ದೃಶ್ಯದಲ್ಲಿ ಯಾವುದೇ ಸಂಭಾಷಣೆಯಿಲ್ಲ, ಯಾವುದೇ ಹಿನ್ನೆಲೆ ಸಂಗೀತವಿಲ್ಲ, ಕೇವಲ ಒಬ್ಬ ತಂದೆಯ ಮೌನವೇದನೆ. ಇದು ಚಿತ್ರದ ಅತ್ಯಂತ ಪ್ರಭಾವಶಾಲಿ ದೃಶ್ಯಗಳಲ್ಲಿ ಒಂದಾಗಿದೆ. ಈ ಭಾಗದಲ್ಲಿ ಆಯುಷ್ ಶರ್ಮಾ ಅವರ ಅಭಿನಯವು ಮತ್ತೊಮ್ಮೆ ಗಮನ ಸೆಳೆಯುತ್ತದೆ. ಅವರ ಕೊನೆಯ ದೃಶ್ಯದಲ್ಲಿ ರಾಜ್ವೀರ್ ಸಿಂಗ್ ಅವರನ್ನು ಎದುರಿಸುವಾಗ ಅವರ ಕಣ್ಣುಗಳಲ್ಲಿ ಸೋಲಿಲ್ಲ. ಬದಲಿಗೆ ಒಂದು ರೀತಿಯ ತಿಳುವಳಿಕೆ ಇದೆ. ಅವರು ಹೇಳುತ್ತಾರೆ, ಸರ್, ನೀವು ನನ್ನನ್ನು ಹಿಡಿದಿದ್ದೀರಿ, ಆದರೆ ನನ್ನಂತಹವರನ್ನು ಸೃಷ್ಟಿಸುವ ವ್ಯವಸ್ಥೆಯನ್ನು ಹಿಡಿಯಲಾಗುವುದಿಲ್ಲ. ಈ ಡೈಲಾಗ್ ಸಿನಿಮಾದ ಮುಖ್ಯ ಆಶಯವನ್ನು ಸ್ಪಷ್ಟಪಡಿಸುತ್ತದೆ. ಆಯುಷ್ ಶರ್ಮಾ ಈ ಸಂಭಾಷಣೆಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಹೇಳುತ್ತಾರೆಂದರೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಅದು ದೀರ್ಘಕಾಲ ಉಳಿಯುತ್ತದೆ. ಚಿತ್ರವು ಅಪರಾಧಿಯನ್ನು ವೈಭವೀಕರಿಸುವುದಿಲ್ಲ, ಆದರೆ ಅವನನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ಇದು ಚಿತ್ರದ ಅತಿದೊಡ್ಡ ಸಾಧನೆ. ಸಲ್ಮಾನ್ ಖಾನ್ ಅವರ ಕೊನೆಯ ದೃಶ್ಯಗಳು ಸಹ ಗಮನಾರ್ಹ. ಅವರು ರಾಹುಲಿಯಾನನ್ನು ಎದುರಿಸಿದಾಗ ಅವರ ಮುಖದಲ್ಲಿ ಗೆಲುವಿನ ಅಹಂಕಾರವಿಲ್ಲ. ಬದಲಿಗೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ ನಂತರದ ಬರಿದಾಗುವಿಕೆ ಇದೆ. ಅವರು ರಾಹುಲಿಯಾನ ಕೈಗೆ ಕೈಬಿಟ್ಟು, ನೀನೊಬ್ಬ ಒಳ್ಳೆಯ ವ್ಯಕ್ತಿಯಾಗಬಹುದಿತ್ತು ಎಂದು ಹೇಳುತ್ತಾರೆ. ಇದು ಸಲ್ಮಾನ್ ಖಾನ್ ಅವರ ಅಭಿಮಾನಿಗಳಿಗೆ ಅಚ್ಚರಿಯ ದೃಶ್ಯವಾಗಬಹುದು, ಏಕೆಂದರೆ ಅವರು ಸಾಮಾನ್ಯವಾಗಿ ತಮ್ಮ ವಿಜಯವನ್ನು ಆಚರಿಸುವ ಪಾತ್ರಗಳನ್ನು ಮಾಡುತ್ತಾರೆ. ಆದರೆ ಇಲ್ಲಿ ಅವರು ಒಬ್ಬ ಸೋತ ಎದುರಾಳಿಯ ಮುಂದೆ ನಿಂತು ಅವನನ್ನು ಗೆಲ್ಲಲಿಲ್ಲ ಎಂಬ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ. ಇದು ಸಲ್ಮಾನ್ ಖಾನ್ ಅವರ ಅಭಿನಯದ ವೈವಿಧ್ಯತೆಯನ್ನು ತೋರಿಸುತ್ತದೆ. ಚಿತ್ರದ ಸಂಗೀತ ನಿರ್ದೇಶನದ ಬಗ್ಗೆ ಮತ್ತೊಮ್ಮೆ ಪ್ರಸ್ತಾಪಿಸುವುದು ಅನಿವಾರ್ಯ. ರವಿ ಬಸ್ರೂರ್ ಅವರು ಕೊನೆಯ ಹಂತದಲ್ಲಿ ಸಂಗೀತವನ್ನು ಬಹಳ ಸಂಯಮದಿಂದ ಬಳಸಿದ್ದಾರೆ. ಮೊದಲಾರ್ಧ ಮತ್ತು ದ್ವಿತೀಯಾರ್ಧದಲ್ಲಿ ಭಾರೀ ಬಿಜಿಎಂ ಇದ್ದಲ್ಲಿ, ಕೊನೆಯ ದೃಶ್ಯಗಳಲ್ಲಿ ಸಂಗೀತವನ್ನು ಕಡಿಮೆ ಮಾಡಲಾಗಿದೆ. ಇದು ಪ್ರೇಕ್ಷಕರ ಗಮನವನ್ನು ಪಾತ್ರಗಳ ಭಾವನೆಗಳತ್ತ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ರಾಹುಲಿಯಾನ ತಂದೆಯ ಮೌನ ದೃಶ್ಯದಲ್ಲಿ ಸಂಪೂರ್ಣ ಮೌನವು ಅದರದೇ ಆದ ಸಂಗೀತವನ್ನು ಸೃಷ್ಟಿಸುತ್ತದೆ. ಆ ಮೌನದಲ್ಲಿ ಪ್ರೇಕ್ಷಕರು ತಮ್ಮದೇ ಆದ ಭಾವನೆಗಳನ್ನು ಅನುಭವಿಸುತ್ತಾರೆ. ಇದು ಒಳ್ಳೆಯ ಸಿನಿಮಾಗಳ ಲಕ್ಷಣ. ಅವರು ಏನನ್ನು ಹೇಳುತ್ತಾರೆ ಎಂಬುದಕ್ಕಿಂತ ಅವರು ಏನನ್ನು ಹೇಳುವುದಿಲ್ಲ ಎಂಬುದು ಮುಖ್ಯವಾಗುತ್ತದೆ. ಈ ಭಾಗದಲ್ಲಿ ಚಿತ್ರದ ನಿರ್ಮಾಣ ಮೌಲ್ಯವೂ ಗಮನಾರ್ಹವಾಗಿದೆ. ಪುಣೆಯ ಠಾಣೆಯ ಅಂತಿಮ ಮುಖಾಮುಖಿಯ ದೃಶ್ಯವನ್ನು ಅತ್ಯಂತ ವಾಸ್ತವಿಕವಾಗಿ ಚಿತ್ರಿಸಲಾಗಿದೆ. ಕೊಳಕು, ಇಕ್ಕಟ್ಟಾದ ಕೋಣೆ, ಮಸುಕಾದ ಬೆಳಕು, ಮತ್ತು ಅಲ್ಲಿ ನಡೆಯುವ ಭಾವನಾತ್ಮಕ ಸಂಘರ್ಷ, ಇದೆಲ್ಲವೂ ಪ್ರೇಕ್ಷಕರನ್ನು ಆ ಸ್ಥಳಕ್ಕೆ ಕರೆದೊಯ್ಯುತ್ತದೆ. ಆ ದೃಶ್ಯದಲ್ಲಿ ಬಳಸಲಾದ ಕ್ಲೋಸ್-ಅಪ್ ಶಾಟ್ಗಳು ಪರಿಣಾಮಕಾರಿಯಾಗಿವೆ. ಸಲ್ಮಾನ್ ಖಾನ್ ಮತ್ತು ಆಯುಷ್ ಶರ್ಮಾ ಇಬ್ಬರ ಮುಖಗಳ ಸಮೀಪದ ಚಿತ್ರಣವು ಅವರ ಭಾವನೆಗಳ ಸೂಕ್ಷ್ಮತೆಯನ್ನು ತೋರಿಸುತ್ತದೆ. ಈ ತಾಂತ್ರಿಕ ಅಂಶಗಳು ಚಿತ್ರವನ್ನು ಒಂದು ಸಾಮಾನ್ಯ ಮಾಸ್ ಎಂಟರ್ಟೈನರ್ನಿಂದ ಮೇಲಕ್ಕೆತ್ತುತ್ತವೆ. ಆದರೆ ಚಿತ್ರವು ಈ ಆಳವಾದ ವಿಷಯವನ್ನು ಸಂಪೂರ್ಣವಾಗಿ ಅನ್ವೇಷಿಸುತ್ತದೆಯೇ ಎಂದು ಪ್ರಶ್ನಿಸಬೇಕಾಗುತ್ತದೆ. ಸಾಮಾಜಿಕ ಅಸಮಾನತೆ, ಬಡತನ, ಮತ್ತು ವ್ಯವಸ್ಥೆಯ ವೈಫಲ್ಯದ ಬಗ್ಗೆ ಚಿತ್ರವು ಸ್ಪರ್ಶಿಸುತ್ತದೆಯಾದರೂ ಅದು ಕೊನೆಯಲ್ಲಿ ಸುರಕ್ಷಿತವಾದ ನೆಲಕ್ಕೆ ಮರಳುತ್ತದೆ. ರಾಹುಲಿಯಾನ ಪಾತ್ರವು ದುರಂತವಾಗಿ ಕೊನೆಗೊಂಡರೂ ವ್ಯವಸ್ಥೆಯ ಬಗ್ಗೆ ಯಾವುದೇ ಸ್ಪಷ್ಟವಾದ ಟೀಕೆ ಅಥವಾ ಪರಿಹಾರವನ್ನು ಚಿತ್ರವು ಮುಂದಿಡುವುದಿಲ್ಲ. ಬದಲಿಗೆ ಎಲ್ಲವೂ ಇದು ಸಂಭವಿಸಬಹುದು ಎಂಬ ಮಟ್ಟದಲ್ಲಿ ಉಳಿದುಬಿಡುತ್ತದೆ. ಇದು ರಾಜಕೀಯವಾಗಿ ಸುರಕ್ಷಿತವಾದ ನಿಲುವು, ಆದರೆ ಚಿತ್ರದ ಸಾಮಾಜಿಕ ಪ್ರಭಾವವನ್ನು ಕುಗ್ಗಿಸುತ್ತದೆ. ರಾಹುಲಿಯಾನಂತಹ ಲಕ್ಷಾಂತರ ಯುವಕರು ಈ ದೇಶದಲ್ಲಿ ಅದೇ ದಾರಿಯನ್ನು ಆರಿಸುತ್ತಿದ್ದಾರೆ ಎಂಬ ವಾಸ್ತವವನ್ನು ಚಿತ್ರವು ಮುಚ್ಚಿಡುವಂತೆ ಅನಿಸುತ್ತದೆ.
ಇಲ್ಲಿಯೇ ಸಿನಿಮಾದ ಮೂಲ ಮರಾಠಿ ಆವೃತ್ತಿ, ಮುಳ್ಶಿ ಪ್ಯಾಟರ್ನ್ ಮತ್ತು ಈ ಹಿಂದಿ ರಿಮೇಕ್ ನಡುವಿನ ವ್ಯತ್ಯಾಸ ಗೋಚರಿಸುತ್ತದೆ. ಮೂಲ ಚಿತ್ರವು ಹೆಚ್ಚು ಗಟ್ಟಿಯಾಗಿತ್ತು, ಹೆಚ್ಚು ಅಸಹನೀಯವಾಗಿತ್ತು. ಅದರ ಕೊನೆಯ ದೃಶ್ಯಗಳು ಪ್ರೇಕ್ಷಕರನ್ನು ಅಸ್ವಸ್ಥಗೊಳಿಸುತ್ತಿದ್ದವು. ಆದರೆ ಈ ರಿಮೇಕ್ನಲ್ಲಿ ಆ ಅಸ್ವಸ್ಥತೆಯನ್ನು ಕಡಿಮೆ ಮಾಡಲಾಗಿದೆ. ಮಾಸ್ ಪ್ರೇಕ್ಷಕರನ್ನು ಗಮನದಲ್ಲಿಟ್ಟುಕೊಂಡು ಕಥೆಯನ್ನು ಸ್ವಲ್ಪ ಮೃದುಗೊಳಿಸಲಾಗಿದೆ. ಇದು ಚಿತ್ರದ ವಾಣಿಜ್ಯ ಯಶಸ್ಸಿಗೆ ಸಹಾಯ ಮಾಡಬಹುದು, ಆದರೆ ಅದರ ಕಲಾತ್ಮಕ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ನಿರ್ದೇಶಕ ಮಹೇಶ್ ಮಾಂಜ್ರೇಕರ್ ಅವರು ಈ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿದ್ದಾರೆ, ಆದರೆ ಕೆಲವೆಡೆ ಅವರು ಮೂಲದ ದೃಢತೆಯನ್ನು ಬಲಿ ಕೊಟ್ಟಿದ್ದಾರೆ. ಅದೇನೇ ಇದ್ದರೂ, ಚಿತ್ರದ ಕೊನೆಯ 10 ನಿಮಿಷಗಳು ಅತ್ಯಂತ ಪ್ರಭಾವಶಾಲಿಯಾಗಿವೆ. ರಾಹುಲಿಯಾನನ್ನು ಬಸ್ಸಿನಲ್ಲಿ ಕರೆದೊಯ್ಯುವಾಗ ಅವನು ಕಿಟಕಿಯ ಮೂಲಕ ಹೊರಗೆ ನೋಡುತ್ತಾನೆ. ಹಸಿರು ಗದ್ದೆಗಳು, ಮಕ್ಕಳು ಆಟವಾಡುತ್ತಿರುವುದು, ರೈತರು ಕೆಲಸ ಮಾಡುತ್ತಿರುವುದು ಇವೆಲ್ಲವನ್ನೂ ಅವನು ನೋಡುತ್ತಾನೆ. ಆ ದೃಶ್ಯದಲ್ಲಿ ಅವನು ತಾನು ಕಳೆದುಕೊಂಡ ಜೀವನವನ್ನು ನೆನಪಿಸಿಕೊಳ್ಳುತ್ತಾನೆ. ಅವನು ಒಮ್ಮೆ ಆ ಮಕ್ಕಳಂತೆಯೇ ಇದ್ದನು, ಆ ಗದ್ದೆಗಳಲ್ಲಿ ಓಡಾಡುತ್ತಿದ್ದನು. ಈ ದೃಶ್ಯಕ್ಕೆ ಸಲ್ಮಾನ್ ಖಾನ್ ಧ್ವನಿಯಲ್ಲಿ ನರರಾವೆ ಇದೆ, ಅದು ಆಯುಷ್ ಶರ್ಮಾ ಅವರ ಅಭಿನಯದೊಂದಿಗೆ ಸೇರಿ ಅತ್ಯಂತ ಭಾವುಕ ಕ್ಷಣವನ್ನು ಸೃಷ್ಟಿಸುತ್ತದೆ. ಪ್ರೇಕ್ಷಕರಿಗೆ ಅರ್ಥವಾಗುತ್ತದೆ, ರಾಹುಲಿಯಾನ ಅಪರಾಧಗಳು ಅವನು ಮಾಡಿದವು, ಆದರೆ ಅವನು ಆದದ್ದು ವ್ಯವಸ್ಥೆಯ ಉತ್ಪನ್ನ. ಈ ಅರಿವು ಚಿತ್ರವನ್ನು ಸಾಮಾನ್ಯ ಗ್ಯಾಂಗ್ಸ್ಟರ್ ಕಥೆಗಳಿಂದ ಪ್ರತ್ಯೇಕಿಸುತ್ತದೆ. ಚಿತ್ರದ ಕೊನೆಯಲ್ಲಿ ರಾಜ್ವೀರ್ ಸಿಂಗ್ ತಮ್ಮ ಕುಟುಂಬದೊಂದಿಗೆ ಹೊರಗೆ ತಿನಿಸು ಸವಿಯುತ್ತಿರುತ್ತಾರೆ. ಅವರ ಮಗು ಶಾಲೆಯಿಂದ ಬಂದು ಅಪರಾಧ ಯಾಕೆ ಆಗುತ್ತದೆ ಎಂದು ಪ್ರಶ್ನಿಸುತ್ತದೆ. ರಾಜ್ವೀರ್ ಸಿಂಗ್ ಅದಕ್ಕೆ ಉತ್ತರಿಸುವ ಬದಲು ತನ್ನ ಮಗನನ್ನು ಅಪ್ಪಿಕೊಳ್ಳುತ್ತಾರೆ. ಆ ದೃಶ್ಯದ ಸೂಚ್ಯಾರ್ಥ ಸ್ಪಷ್ಟವಾಗಿದೆ, ಮುಂದಿನ ಪೀಳಿಗೆಯನ್ನು ರಕ್ಷಿಸಬೇಕು, ಅವರು ರಾಹುಲಿಯಾನಂತಾಗದಂತೆ ನೋಡಿಕೊಳ್ಳಬೇಕು. ಆದರೆ ಅದು ಹೇಗೆ ಸಾಧ್ಯ? ಚಿತ್ರವು ಅದಕ್ಕೆ ಯಾವುದೇ ಪರಿಹಾರವನ್ನು ಸೂಚಿಸುವುದಿಲ್ಲ. ಇದು ಚಿತ್ರದ ಮತ್ತೊಂದು ಮಿತಿಯಾಗಿದೆ, ಅದು ಸಮಸ್ಯೆಯನ್ನು ಎತ್ತಿ ತೋರಿಸುತ್ತದೆಯೇ ಹೊರತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದಿಲ್ಲ. ಸಿನಿಮಾದ ಒಟ್ಟಾರೆ ಪರಿಣಾಮದ ಬಗ್ಗೆ ಮಾತನಾಡುವುದಾದರೆ, ಆಂಟಿಮ್ ಒಂದು ಗಂಭೀರ ಪ್ರಯತ್ನವಾಗಿದೆ. ಇದು ಕೇವಲ ಮನೋರಂಜನೆಗಾಗಿ ಮಾಡಿದ ಚಿತ್ರವಲ್ಲ, ಅದು ಒಂದು ಪ್ರಶ್ನೆಯನ್ನು ಕೇಳುತ್ತದೆ. ನಮ್ಮ ವ್ಯವಸ್ಥೆ ಯಾರನ್ನು ಸೃಷ್ಟಿಸುತ್ತದೆ, ಮತ್ತು ಆ ಸೃಷ್ಟಿಗೆ ನಾವೆಲ್ಲರೂ ಜವಾಬ್ದಾರರಲ್ಲವೇ? ಈ ಪ್ರಶ್ನೆಯು ಪ್ರೇಕ್ಷಕರ ಮನಸ್ಸಿನಲ್ಲಿ ಚಿತ್ರ ಮುಗಿದ ನಂತರವೂ ಉಳಿಯುತ್ತದೆ. ಇದು ಚಿತ್ರದ ದೊಡ್ಡ ಸಾಧನೆಯಾಗಿದೆ. ಆದರೆ ಈ ಪ್ರಶ್ನೆಯು ಚಿತ್ರದುದ್ದಕ್ಕೂ ಇದ್ದರೂ ಅದರ ಉತ್ತರವನ್ನು ಸ್ಪಷ್ಟವಾಗಿ ನೀಡದಿರುವುದು ನಿರಾಶಾದಾಯಕ. ಬಹುಶಃ ನಿರ್ದೇಶಕರು ಆ ಉತ್ತರವನ್ನು ಪ್ರೇಕ್ಷಕರಿಗೆ ಬಿಟ್ಟಿದ್ದಾರೆಯೇನೋ. ಅಂತಿಮವಾಗಿ, ಈ ಚಿತ್ರವು 2 ಪ್ರಮುಖ ಕಲಾವಿದರ ಅಭಿನಯದಿಂದ ಪ್ರಭಾವಿತವಾಗಿದೆ. ಸಲ್ಮಾನ್ ಖಾನ್ ಅವರ ಸ್ಟಾರ್ ಪವರ್ ಮತ್ತು ಆಯುಷ್ ಶರ್ಮಾ ಅವರ ಅಭಿನಯ ಪ್ರತಿಭೆ ಎರಡೂ ಚಿತ್ರದ ಬಲವಾದ ಅಂಶಗಳಾಗಿವೆ. ಅವರಿಬ್ಬರ ನಡುವಿನ ರಸಾಯನಶಾಸ್ತ್ರವು ಪರದೆಯ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರ ಮುಖಾಮುಖಿಯ ದೃಶ್ಯಗಳು ಚಿತ್ರದ ಹೈಲೈಟ್ಗಳಾಗಿವೆ. ಆದರೆ ಇದರ ಜೊತೆಗೆ ಚಿತ್ರದ ತಾಂತ್ರಿಕ ವಿಭಾಗವೂ ಪ್ರಶಂಸನೀಯವಾಗಿದೆ. ಛಾಯಾಗ್ರಹಣ, ಸಂಪಾದನೆ ಮತ್ತು ಹಿನ್ನೆಲೆ ಸಂಗೀತ ಎಲ್ಲವೂ ಚಿತ್ರದ ಗುಣಮಟ್ಟಕ್ಕೆ ಕೊಡುಗೆ ನೀಡಿವೆ. ಆದರೆ ಚಿತ್ರದ ಉದ್ದವು ಅದರ ದುರ್ಬಲ ಅಂಶವಾಗಿದೆ. ಕೆಲವು ದೃಶ್ಯಗಳನ್ನು ಸಂಕ್ಷಿಪ್ತಗೊಳಿಸಬಹುದಿತ್ತು. ವಿಶೇಷವಾಗಿ ರಾಹುಲಿಯಾನ ಗ್ಯಾಂಗ್ನ ಚಟುವಟಿಕೆಗಳನ್ನು ತೋರಿಸುವ ಭಾಗಗಳು ಸ್ವಲ್ಪ ಪುನರಾವರ್ತಿತವಾಗಿದೆ. ಈ ಅತಿಯಾದ ಉದ್ದವು ಚಿತ್ರದ ವೇಗವನ್ನು ಕುಗ್ಗಿಸುತ್ತದೆ. ಸ್ಕ್ರೀನ್ಪ್ಲೇ ಇನ್ನೂ ಕಟ್ಟುನಿಟ್ಟಾಗಿದ್ದಿದ್ದರೆ ಚಿತ್ರದ ಪರಿಣಾಮ ಇನ್ನಷ್ಟು ಬಲವಾಗುತ್ತಿತ್ತು. ಆದರೆ ಇದರ ಹೊರತಾಗಿಯೂ ಚಿತ್ರವು ತನ್ನ ಮುಖ್ಯ ಸಂದೇಶವನ್ನು ಯಶಸ್ವಿಯಾಗಿ ತಲುಪಿಸುತ್ತದೆ. ಆಂಟಿಮ್ ಅನ್ನು ನೋಡಿದ ನಂತರ ಪ್ರೇಕ್ಷಕರಲ್ಲಿ ಬರುವ ಭಾವನೆಗಳು ಸಂಕೀರ್ಣವಾಗಿವೆ. ಒಂದೆಡೆ ನೀವು ರಾಹುಲಿಯಾನ ಅಪರಾಧಗಳಿಂದ ಅಸಹ್ಯಪಡುತ್ತೀರಿ, ಮತ್ತೊಂದೆಡೆ ಅವನ ಜೀವನದ ಕಥೆಯಿಂದ ದುಃಖಿತರಾಗುತ್ತೀರಿ. ಈ ಸಂಕೀರ್ಣತೆಯೇ ಚಿತ್ರದ ಯಶಸ್ಸು. ಅದು ನಿಮಗೆ ಸುಲಭವಾದ ಉತ್ತರಗಳನ್ನು ನೀಡುವುದಿಲ್ಲ, ಅದು ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ. ಇದು ಒಳ್ಳೆಯ ಸಿನಿಮಾಗಳ ಮುಖ್ಯ ಲಕ್ಷಣವಾಗಿದೆ. ಕೇವಲ ಮನೋರಂಜನೆ ನೀಡುವುದಲ್ಲದೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಬಿತ್ತುವುದು. ಕೊನೆಯಲ್ಲಿ ರಾಜ್ವೀರ್ ಸಿಂಗ್ ತನ್ನ ಕಚೇರಿಯಲ್ಲಿ ಏಕಾಂಗಿಯಾಗಿ ಕುಳಿತು ರಾಹುಲಿಯಾನ ಫೋಟೋವನ್ನು ನೋಡುತ್ತಾರೆ. ಆ ಫೋಟೋದಲ್ಲಿ ರಾಹುಲಿಯಾನ ಮುಗ್ಧ ನಗು ಇದೆ, ಬಾಲ್ಯದ ಫೋಟೋ ಅದು. ರಾಜ್ವೀರ್ ಸಿಂಗ್ ಆ ಫೋಟೋವನ್ನು ತನ್ನ ಡ್ರಾಯರ್ನಲ್ಲಿ ಇಟ್ಟು ಮುಚ್ಚುತ್ತಾರೆ. ಆ ಕ್ಷಣದಲ್ಲಿ ಅವರ ಮುಖದಲ್ಲಿ ಒಂದು ನಿರ್ಧಾರ, ಮುಂದಿನ ದಿನಗಳಲ್ಲಿ ತಾನು ಕಾನೂನನ್ನು ಜಾರಿಗೊಳಿಸುವುದರ ಜೊತೆಗೆ ಈ ರೀತಿಯ ಕಥೆಗಳು ಮತ್ತೆ ಸೃಷ್ಟಿಯಾಗದಂತೆ ನೋಡಿಕೊಳ್ಳಬೇಕು ಎಂಬ ಬದ್ಧತೆ. ಆದರೆ ಅದು ಕೇವಲ ಒಂದು ಸಿನಿಮೀಯ ಕಲ್ಪನೆಯಾಗಿ ಉಳಿದುಬಿಡುತ್ತದೆ. ವಾಸ್ತವದಲ್ಲಿ ರಾಹುಲಿಯಾನಂತಹವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಆ ವಾಸ್ತವವನ್ನು ಎದುರಿಸಲು ಸಿನಿಮಾವು ಯಾವುದೇ ಪ್ರಾಯೋಗಿಕ ಪರಿಹಾರವನ್ನು ಸೂಚಿಸದಿರುವುದು ಅದರ ಮಿತಿಯಾಗಿದೆ. ಒಟ್ಟಾರೆಯಾಗಿ ಆಂಟಿಮ್ ಒಂದು ಮಹತ್ವಾಕಾಂಕ್ಷಿ ಚಿತ್ರವಾಗಿದ್ದು, ಅದು ಸಾಮಾಜಿಕ ಸಮಸ್ಯೆಗಳನ್ನು ಎತ್ತಿ ತೋರಿಸಲು ಪ್ರಯತ್ನಿಸುತ್ತದೆ.
ಆದರೆ ಅದು ತನ್ನ ಮಹತ್ವಾಕಾಂಕ್ಷೆಯ ಸಂಪೂರ್ಣ ಎತ್ತರವನ್ನು ತಲುಪುವುದರಲ್ಲಿ ವಿಫಲವಾಗುತ್ತದೆ. ಇದು ಉತ್ತಮ ಅಭಿನಯಗಳು, ಗಟ್ಟಿಯಾದ ಆಕ್ಷನ್, ಮತ್ತು ಪ್ರಭಾವಶಾಲಿ ತಾಂತ್ರಿಕ ಅಂಶಗಳನ್ನು ಹೊಂದಿದೆ. ಆದರೆ ಅದರ ಸ್ಕ್ರೀನ್ಪ್ಲೇಯ ದುರ್ಬಲತೆ, ಅತಿಯಾದ ಉದ್ದ, ಮತ್ತು ಆಳವಾದ ಸಾಮಾಜಿಕ ವಿಶ್ಲೇಷಣೆಯ ಕೊರತೆಯು ಅದನ್ನು ಒಂದು ಉತ್ತಮ ಚಿತ್ರವಾಗುವುದನ್ನು ತಡೆಯುತ್ತದೆ. ಇದು ಖಂಡಿತವಾಗಿಯೂ ನೋಡಲು ಯೋಗ್ಯವಾದ ಚಿತ್ರ, ವಿಶೇಷವಾಗಿ ಸಲ್ಮಾನ್ ಖಾನ್ ಮತ್ತು ಆಯುಷ್ ಶರ್ಮಾ ಅವರ ಅಭಿನಯಕ್ಕಾಗಿ. ಆದರೆ ಸಿನಿಮೀಯವಾಗಿ ಇದು ಪರಿಪೂರ್ಣವಲ್ಲ. ಇದು ಒಂದು ಪ್ರಯತ್ನ, ಒಂದು ದಿಕ್ಕು, ಆದರೆ ಗಮ್ಯವಲ್ಲ. ಪ್ರೇಕ್ಷಕರು ತಮ್ಮದೇ ಆದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು. ಚಿತ್ರ ಮುಗಿದ ನಂತರ ಪ್ರೇಕ್ಷಕರ ಮನಸ್ಸಿನಲ್ಲಿ ಒಂದು ವಿಷಯ ಖಚಿತವಾಗಿ ಉಳಿಯುತ್ತದೆ: ನಾವು ಸೃಷ್ಟಿಸುವ ವ್ಯವಸ್ಥೆಯೇ ನಮ್ಮ ಶತ್ರು ಅಥವಾ ಮಿತ್ರ ಎಂಬುದನ್ನು ಆರಿಸಿಕೊಳ್ಳುವ ಅಧಿಕಾರ ನಮ್ಮಲ್ಲಿದೆ. ಮತ್ತು ಈ ಒಂದು ವಿಷಯಕ್ಕಾಗಿಯಾದರೂ ಈ ಚಿತ್ರವನ್ನು ನೋಡುವುದು ಸಾರ್ಥಕವಾಗಿದೆ. ಚಿತ್ರದ ಕೊನೆಯ ದೃಶ್ಯಾವಳಿಗಳು ಬಹಳ ನಿಧಾನಗತಿಯಲ್ಲಿ, ಆದರೆ ಅತ್ಯಂತ ಪರಿಣಾಮಕಾರಿಯಾಗಿ ಸಾಗುತ್ತವೆ. ರಾಹುಲಿಯಾನ ಪತನದ ನಂತರ ಇನ್ಸ್ಪೆಕ್ಟರ್ ರಾಜ್ವೀರ್ ಸಿಂಗ್ ಅವರ ಮುಖದಲ್ಲಿ ವಿಜಯೋತ್ಸವಕ್ಕಿಂತ ಹೆಚ್ಚಾಗಿ ಒಂದು ವಿಷಾದದ ನೆರಳು ಮೂಡುತ್ತದೆ. ಅವರು ತಮ್ಮ ಕಚೇರಿಗೆ ಹಿಂದಿರುಗಿ ರಾಹುಲಿಯಾನ ಫೈಲನ್ನು ತೆರೆದು ನೋಡುತ್ತಾರೆ. ಆ ಫೈಲಿನಲ್ಲಿರುವ ಹಳೆಯ ಫೋಟೋಗಳು, ಅವನ ಬಾಲ್ಯದ ದಾಖಲೆಗಳು, ಅವನ ತಂದೆಯ ರೈತಾಪಿ ಜೀವನದ ಕಥೆಗಳು, ಇವೆಲ್ಲವನ್ನೂ ನೋಡುತ್ತಾ ಅವರು ಏನನ್ನೂ ಯೋಚಿಸುತ್ತಾರೆ. ಆ ಕ್ಷಣದಲ್ಲಿ ಪ್ರೇಕ್ಷಕರಿಗೆ ಅರ್ಥವಾಗುತ್ತದೆ: ರಾಜ್ವೀರ್ ಸಿಂಗ್ ಈ ಹೋರಾಟವನ್ನು ಗೆದ್ದಿದ್ದಾರೆ, ಆದರೆ ಯುದ್ಧವನ್ನೂ ಅಲ್ಲ. ಏಕೆಂದರೆ ರಾಹುಲಿಯಾನಂತಹ ಇನ್ನೂ ಎಷ್ಟೋ ಮಂದಿ ಈ ವ್ಯವಸ್ಥೆಯಿಂದ ಹೊರಹೊಮ್ಮುತ್ತಲೇ ಇರುತ್ತಾರೆ. ಈ ಅರಿವು ಅವರ ಮುಖದಲ್ಲಿ ಆ ವಿಷಾದವನ್ನು ಮೂಡಿಸುತ್ತದೆ. ಇಲ್ಲಿಗೆ ಚಿತ್ರದ ಸಾಮಾಜಿಕ ಕಾಮೆಂಟರಿ ಸ್ಪಷ್ಟವಾಗುತ್ತದೆ. ನಮ್ಮ ಸಮಾಜದಲ್ಲಿ ದುರ್ಬಲ ವರ್ಗಗಳ ಜನರು ತಮ್ಮ ಧ್ವನಿಗೆ ಕೇಳುಗರಿಲ್ಲದಿದ್ದಾಗ ಅವರು ಅಪರಾಧದ ಹಾದಿಯನ್ನು ಆರಿಸಿಕೊಳ್ಳುತ್ತಾರೆ. ಆದರೆ ಅವರನ್ನು ಅಪರಾಧಿಯನ್ನಾಗಿ ಪರಿಗಣಿಸುವ ಬದಲು ಅವರನ್ನು ಸೃಷ್ಟಿಸಿದ ವ್ಯವಸ್ಥೆಯನ್ನು ಪ್ರಶ್ನಿಸಬೇಕೆಂಬ ಸಂದೇಶವನ್ನು ಚಿತ್ರವು ತನ್ನ ಕೊನೆಯ ಹಂತದಲ್ಲಿ ಸ್ಪಷ್ಟಪಡಿಸುತ್ತದೆ. ರಾಹುಲಿಯಾನ ತಂದೆ ತನ್ನ ಮಗನ ಸಾವಿನ ಸುದ್ದಿ ಕೇಳಿ ಮತ್ತೆ ಆ ಜಮೀನಿಗೆ ಹೋಗುತ್ತಾನೆ. ಅಲ್ಲಿ ಅವನು ಮಣ್ಣನ್ನು ಮುಟ್ಟಿ ನೋಡುತ್ತಾನೆ. ಅದೇ ಮಣ್ಣು, ಅದೇ ಸೂರ್ಯ, ಆದರೆ ಅವನ ಮಗ ಇಲ್ಲ. ಆ ದೃಶ್ಯದಲ್ಲಿ ಯಾವುದೇ ಸಂಭಾಷಣೆಯಿಲ್ಲ, ಯಾವುದೇ ಹಿನ್ನೆಲೆ ಸಂಗೀತವಿಲ್ಲ, ಕೇವಲ ಒಬ್ಬ ತಂದೆಯ ಮೌನವೇದನೆ. ಇದು ಚಿತ್ರದ ಅತ್ಯಂತ ಪ್ರಭಾವಶಾಲಿ ದೃಶ್ಯಗಳಲ್ಲಿ ಒಂದಾಗಿದೆ. ಈ ಭಾಗದಲ್ಲಿ ಆಯುಷ್ ಶರ್ಮಾ ಅವರ ಅಭಿನಯವು ಮತ್ತೊಮ್ಮೆ ಗಮನ ಸೆಳೆಯುತ್ತದೆ. ಅವರ ಕೊನೆಯ ದೃಶ್ಯದಲ್ಲಿ ರಾಜ್ವೀರ್ ಸಿಂಗ್ ಅವರನ್ನು ಎದುರಿಸುವಾಗ ಅವರ ಕಣ್ಣುಗಳಲ್ಲಿ ಸೋಲಿಲ್ಲ. ಬದಲಿಗೆ ಒಂದು ರೀತಿಯ ತಿಳುವಳಿಕೆ ಇದೆ. ಅವರು ಹೇಳುತ್ತಾರೆ: ಸರ್, ನೀವು ನನ್ನನ್ನು ಹಿಡಿದಿದ್ದೀರಿ, ಆದರೆ ನನ್ನಂತಹವರನ್ನು ಸೃಷ್ಟಿಸುವ ವ್ಯವಸ್ಥೆಯನ್ನು ಹಿಡಿಯಲಾಗುವುದಿಲ್ಲ. ಈ ಡೈಲಾಗ್ ಸಿನಿಮಾದ ಮುಖ್ಯ ಆಶಯವನ್ನು ಸ್ಪಷ್ಟಪಡಿಸುತ್ತದೆ. ಆಯುಷ್ ಶರ್ಮಾ ಈ ಸಂಭಾಷಣೆಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಹೇಳುತ್ತಾರೆಂದರೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಅದು ದೀರ್ಘಕಾಲ ಉಳಿಯುತ್ತದೆ. ಚಿತ್ರವು ಅಪರಾಧಿಯನ್ನು ವೈಭವೀಕರಿಸುವುದಿಲ್ಲ, ಆದರೆ ಅವನನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ಇದು ಚಿತ್ರದ ಅತಿದೊಡ್ಡ ಸಾಧನೆ. ಸಲ್ಮಾನ್ ಖಾನ್ ಅವರ ಕೊನೆಯ ದೃಶ್ಯಗಳು ಸಹ ಗಮನಾರ್ಹ. ಅವರು ರಾಹುಲಿಯಾನನ್ನು ಎದುರಿಸಿದಾಗ ಅವರ ಮುಖದಲ್ಲಿ ಗೆಲುವಿನ ಅಹಂಕಾರವಿಲ್ಲ. ಬದಲಿಗೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ ನಂತರದ ಬರಿದಾಗುವಿಕೆ ಇದೆ. ಅವರು ರಾಹುಲಿಯಾನ ಕೈಗೆ ಕೈಬಿಟ್ಟು, ನೀನೊಬ್ಬ ಒಳ್ಳೆಯ ವ್ಯಕ್ತಿಯಾಗಬಹುದಿತ್ತು ಎಂದು ಹೇಳುತ್ತಾರೆ. ಇದು ಸಲ್ಮಾನ್ ಖಾನ್ ಅವರ ಅಭಿಮಾನಿಗಳಿಗೆ ಅಚ್ಚರಿಯ ದೃಶ್ಯವಾಗಬಹುದು, ಏಕೆಂದರೆ ಅವರು ಸಾಮಾನ್ಯವಾಗಿ ತಮ್ಮ ವಿಜಯವನ್ನು ಆಚರಿಸುವ ಪಾತ್ರಗಳನ್ನು ಮಾಡುತ್ತಾರೆ. ಆದರೆ ಇಲ್ಲಿ ಅವರು ಒಬ್ಬ ಸೋತ ಎದುರಾಳಿಯ ಮುಂದೆ ನಿಂತು ಅವನನ್ನು ಗೆಲ್ಲಲಿಲ್ಲ ಎಂಬ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ. ಇದು ಸಲ್ಮಾನ್ ಖಾನ್ ಅವರ ಅಭಿನಯದ ವೈವಿಧ್ಯತೆಯನ್ನು ತೋರಿಸುತ್ತದೆ. ಚಿತ್ರದ ಸಂಗೀತ ನಿರ್ದೇಶನದ ಬಗ್ಗೆ ಮತ್ತೊಮ್ಮೆ ಪ್ರಸ್ತಾಪಿಸುವುದು ಅನಿವಾರ್ಯ. ರವಿ ಬಸ್ರೂರ್ ಅವರು ಕೊನೆಯ ಹಂತದಲ್ಲಿ ಸಂಗೀತವನ್ನು ಬಹಳ ಸಂಯಮದಿಂದ ಬಳಸಿದ್ದಾರೆ. ಮೊದಲಾರ್ಧ ಮತ್ತು ದ್ವಿತೀಯಾರ್ಧದಲ್ಲಿ ಭಾರೀ ಬಿಜಿಎಂ ಇದ್ದಲ್ಲಿ, ಕೊನೆಯ ದೃಶ್ಯಗಳಲ್ಲಿ ಸಂಗೀತವನ್ನು ಕಡಿಮೆ ಮಾಡಲಾಗಿದೆ. ಇದು ಪ್ರೇಕ್ಷಕರ ಗಮನವನ್ನು ಪಾತ್ರಗಳ ಭಾವನೆಗಳತ್ತ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ರಾಹುಲಿಯಾನ ತಂದೆಯ ಮೌನ ದೃಶ್ಯದಲ್ಲಿ ಸಂಪೂರ್ಣ ಮೌನವು ಅದರದೇ ಆದ ಸಂಗೀತವನ್ನು ಸೃಷ್ಟಿಸುತ್ತದೆ. ಆ ಮೌನದಲ್ಲಿ ಪ್ರೇಕ್ಷಕರು ತಮ್ಮದೇ ಆದ ಭಾವನೆಗಳನ್ನು ಅನುಭವಿಸುತ್ತಾರೆ. ಇದು ಒಳ್ಳೆಯ ಸಿನಿಮಾಗಳ ಲಕ್ಷಣ. ಅವರು ಏನನ್ನು ಹೇಳುತ್ತಾರೆ ಎಂಬುದಕ್ಕಿಂತ ಅವರು ಏನನ್ನು ಹೇಳುವುದಿಲ್ಲ ಎಂಬುದು ಮುಖ್ಯವಾಗುತ್ತದೆ. ಈ ಭಾಗದಲ್ಲಿ ಚಿತ್ರದ ನಿರ್ಮಾಣ ಮೌಲ್ಯವೂ ಗಮನಾರ್ಹವಾಗಿದೆ. ಪುಣೆಯ ಠಾಣೆಯ ಅಂತಿಮ ಮುಖಾಮುಖಿಯ ದೃಶ್ಯವನ್ನು ಅತ್ಯಂತ ವಾಸ್ತವಿಕವಾಗಿ ಚಿತ್ರಿಸಲಾಗಿದೆ. ಕೊಳಕು, ಇಕ್ಕಟ್ಟಾದ ಕೋಣೆ, ಮಸುಕಾದ ಬೆಳಕು, ಮತ್ತು ಅಲ್ಲಿ ನಡೆಯುವ ಭಾವನಾತ್ಮಕ ಸಂಘರ್ಷ, ಇದೆಲ್ಲವೂ ಪ್ರೇಕ್ಷಕರನ್ನು ಆ ಸ್ಥಳಕ್ಕೆ ಕರೆದೊಯ್ಯುತ್ತದೆ. ಆ ದೃಶ್ಯದಲ್ಲಿ ಬಳಸಲಾದ ಕ್ಲೋಸ್ ಅಪ್ ಶಾಟ್ಗಳು ಪರಿಣಾಮಕಾರಿಯಾಗಿವೆ.
ಸಲ್ಮಾನ್ ಖಾನ್ ಮತ್ತು ಆಯುಷ್ ಶರ್ಮಾ ಇಬ್ಬರ ಮುಖಗಳ ಸಮೀಪದ ಚಿತ್ರಣವು ಅವರ ಭಾವನೆಗಳ ಸೂಕ್ಷ್ಮತೆಯನ್ನು ತೋರಿಸುತ್ತದೆ. ಈ ತಾಂತ್ರಿಕ ಅಂಶಗಳು ಚಿತ್ರವನ್ನು ಒಂದು ಸಾಮಾನ್ಯ ಮಾಸ್ ಎಂಟರ್ಟೈನರ್ನಿಂದ ಮೇಲಕ್ಕೆತ್ತುತ್ತವೆ. ಆದರೆ ಚಿತ್ರವು ಈ ಆಳವಾದ ವಿಷಯವನ್ನು ಸಂಪೂರ್ಣವಾಗಿ ಅನ್ವೇಷಿಸುತ್ತದೆಯೇ ಎಂದು ಪ್ರಶ್ನಿಸಬೇಕಾಗುತ್ತದೆ. ಸಾಮಾಜಿಕ ಅಸಮಾನತೆ, ಬಡತನ ಮತ್ತು ವ್ಯವಸ್ಥೆಯ ವೈಫಲ್ಯದ ಬಗ್ಗೆ ಚಿತ್ರವು ಸ್ಪರ್ಶಿಸುತ್ತದೆಯಾದರೂ ಅದು ಕೊನೆಯಲ್ಲಿ ಸುರಕ್ಷಿತವಾದ ನೆಲಕ್ಕೆ ಮರಳುತ್ತದೆ. ರಾಹುಲಿಯಾನ ಪಾತ್ರವು ದುರಂತವಾಗಿ ಕೊನೆಗೊಂಡರೂ ವ್ಯವಸ್ಥೆಯ ಬಗ್ಗೆ ಯಾವುದೇ ಸ್ಪಷ್ಟವಾದ ಟೀಕೆ ಅಥವಾ ಪರಿಹಾರವನ್ನು ಚಿತ್ರವು ಮುಂದಿಡುವುದಿಲ್ಲ. ಬದಲಿಗೆ ಎಲ್ಲವೂ ಇದು ಸಂಭವಿಸಬಹುದು ಎಂಬ ಮಟ್ಟದಲ್ಲಿ ಉಳಿದುಬಿಡುತ್ತದೆ. ಇದು ರಾಜಕೀಯವಾಗಿ ಸುರಕ್ಷಿತವಾದ ನಿಲುವು, ಆದರೆ ಚಿತ್ರದ ಸಾಮಾಜಿಕ ಪ್ರಭಾವವನ್ನು ಕುಗ್ಗಿಸುತ್ತದೆ. ರಾಹುಲಿಯಾನಂತಹ ಲಕ್ಷಾಂತರ ಯುವಕರು ಈ ದೇಶದಲ್ಲಿ ಅದೇ ದಾರಿಯನ್ನು ಆರಿಸುತ್ತಿದ್ದಾರೆ ಎಂಬ ವಾಸ್ತವವನ್ನು ಚಿತ್ರವು ಮುಚ್ಚಿಡುವಂತೆ ಅನಿಸುತ್ತದೆ. ಇಲ್ಲಿಯೇ ಸಿನಿಮಾದ ಮೂಲ ಮರಾಠಿ ಆವೃತ್ತಿ, ಮುಳ್ಶಿ ಪ್ಯಾಟರ್ನ್ ಮತ್ತು ಈ ಹಿಂದಿ ರಿಮೇಕ್ ನಡುವಿನ ವ್ಯತ್ಯಾಸ ಗೋಚರಿಸುತ್ತದೆ. ಮೂಲ ಚಿತ್ರವು ಹೆಚ್ಚು ಗಟ್ಟಿಯಾಗಿತ್ತು, ಹೆಚ್ಚು ಅಸಹನೀಯವಾಗಿತ್ತು. ಅದರ ಕೊನೆಯ ದೃಶ್ಯಗಳು ಪ್ರೇಕ್ಷಕರನ್ನು ಅಸ್ವಸ್ಥಗೊಳಿಸುತ್ತಿದ್ದವು. ಆದರೆ ಈ ರಿಮೇಕ್ನಲ್ಲಿ ಆ ಅಸ್ವಸ್ಥತೆಯನ್ನು ಕಡಿಮೆ ಮಾಡಲಾಗಿದೆ. ಮಾಸ್ ಪ್ರೇಕ್ಷಕರನ್ನು ಗಮನದಲ್ಲಿಟ್ಟುಕೊಂಡು ಕಥೆಯನ್ನು ಸ್ವಲ್ಪ ಮೃದುಗೊಳಿಸಲಾಗಿದೆ. ಇದು ಚಿತ್ರದ ವಾಣಿಜ್ಯ ಯಶಸ್ಸಿಗೆ ಸಹಾಯ ಮಾಡಬಹುದು, ಆದರೆ ಅದರ ಕಲಾತ್ಮಕ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ನಿರ್ದೇಶಕ ಮಹೇಶ್ ಮಾಂಜ್ರೇಕರ್ ಅವರು ಈ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿದ್ದಾರೆ, ಆದರೆ ಕೆಲವೆಡೆ ಅವರು ಮೂಲದ ದೃಢತೆಯನ್ನು ಬಲಿ ಕೊಟ್ಟಿದ್ದಾರೆ. ಅದೇನೇ ಇದ್ದರೂ ಚಿತ್ರದ ಕೊನೆಯ 10 ನಿಮಿಷಗಳು ಅತ್ಯಂತ ಪ್ರಭಾವಶಾಲಿಯಾಗಿವೆ. ರಾಹುಲಿಯಾನನ್ನು ಬಸ್ಸಿನಲ್ಲಿ ಕರೆದೊಯ್ಯುವಾಗ ಅವನು ಕಿಟಕಿಯ ಮೂಲಕ ಹೊರಗೆ ನೋಡುತ್ತಾನೆ. ಹಸಿರು ಗದ್ದೆಗಳು, ಮಕ್ಕಳು ಆಟವಾಡುತ್ತಿರುವುದು, ರೈತರು ಕೆಲಸ ಮಾಡುತ್ತಿರುವುದು ಇವೆಲ್ಲವನ್ನೂ ಅವನು ನೋಡುತ್ತಾನೆ. ಆ ದೃಶ್ಯದಲ್ಲಿ ಅವನು ತಾನು ಕಳೆದುಕೊಂಡ ಜೀವನವನ್ನು ನೆನಪಿಸಿಕೊಳ್ಳುತ್ತಾನೆ. ಅವನು ಒಮ್ಮೆ ಆ ಮಕ್ಕಳಂತೆಯೇ ಇದ್ದನು, ಆ ಗದ್ದೆಗಳಲ್ಲಿ ಓಡಾಡುತ್ತಿದ್ದನು. ಈ ದೃಶ್ಯಕ್ಕೆ ಸಲ್ಮಾನ್ ಖಾನ್ ಧ್ವನಿಯಲ್ಲಿ ನರರಾವೆ ಇದೆ, ಅದು ಆಯುಷ್ ಶರ್ಮಾ ಅವರ ಅಭಿನಯದೊಂದಿಗೆ ಸೇರಿ ಅತ್ಯಂತ ಭಾವುಕ ಕ್ಷಣವನ್ನು ಸೃಷ್ಟಿಸುತ್ತದೆ. ಪ್ರೇಕ್ಷಕರಿಗೆ ಅರ್ಥವಾಗುತ್ತದೆ, ರಾಹುಲಿಯಾನ ಅಪರಾಧಗಳು ಅವನು ಮಾಡಿದವು, ಆದರೆ ಅವನು ಆದದ್ದು ವ್ಯವಸ್ಥೆಯ ಉತ್ಪನ್ನ. ಈ ಅರಿವು ಚಿತ್ರವನ್ನು ಸಾಮಾನ್ಯ ಗ್ಯಾಂಗ್ಸ್ಟರ್ ಕಥೆಗಳಿಂದ ಪ್ರತ್ಯೇಕಿಸುತ್ತದೆ. ಚಿತ್ರದ ಕೊನೆಯಲ್ಲಿ ರಾಜ್ವೀರ್ ಸಿಂಗ್ ತಮ್ಮ ಕುಟುಂಬದೊಂದಿಗೆ ಹೊರಗೆ ತಿನಿಸು ಸವಿಯುತ್ತಿರುತ್ತಾರೆ. ಅವರ ಮಗು ಶಾಲೆಯಿಂದ ಬಂದು ಅಪರಾಧ ಯಾಕೆ ಆಗುತ್ತದೆ ಎಂದು ಪ್ರಶ್ನಿಸುತ್ತದೆ. ರಾಜ್ವೀರ್ ಸಿಂಗ್ ಅದಕ್ಕೆ ಉತ್ತರಿಸುವ ಬದಲು ತನ್ನ ಮಗನನ್ನು ಅಪ್ಪಿಕೊಳ್ಳುತ್ತಾರೆ. ಆ ದೃಶ್ಯದ ಸೂಚ್ಯಾರ್ಥ ಸ್ಪಷ್ಟವಾಗಿದೆ, ಮುಂದಿನ ಪೀಳಿಗೆಯನ್ನು ರಕ್ಷಿಸಬೇಕು, ಅವರು ರಾಹುಲಿಯಾನಂತಾಗದಂತೆ ನೋಡಿಕೊಳ್ಳಬೇಕು. ಆದರೆ ಅದು ಹೇಗೆ ಸಾಧ್ಯ? ಚಿತ್ರವು ಅದಕ್ಕೆ ಯಾವುದೇ ಪರಿಹಾರವನ್ನು ಸೂಚಿಸುವುದಿಲ್ಲ. ಇದು ಚಿತ್ರದ ಮತ್ತೊಂದು ಮಿತಿಯಾಗಿದೆ, ಅದು ಸಮಸ್ಯೆಯನ್ನು ಎತ್ತಿ ತೋರಿಸುತ್ತದೆಯೇ ಹೊರತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದಿಲ್ಲ. ಸಿನಿಮಾದ ಒಟ್ಟಾರೆ ಪರಿಣಾಮದ ಬಗ್ಗೆ ಮಾತನಾಡುವುದಾದರೆ, ಆಂಟಿಮ್ ಒಂದು ಗಂಭೀರ ಪ್ರಯತ್ನವಾಗಿದೆ. ಇದು ಕೇವಲ ಮನೋರಂಜನೆಗಾಗಿ ಮಾಡಿದ ಚಿತ್ರವಲ್ಲ, ಅದು ಒಂದು ಪ್ರಶ್ನೆಯನ್ನು ಕೇಳುತ್ತದೆ. ನಮ್ಮ ವ್ಯವಸ್ಥೆ ಯಾರನ್ನು ಸೃಷ್ಟಿಸುತ್ತದೆ ಮತ್ತು ಆ ಸೃಷ್ಟಿಗೆ ನಾವೆಲ್ಲರೂ ಜವಾಬ್ದಾರರಲ್ಲವೇ? ಈ ಪ್ರಶ್ನೆಯು ಪ್ರೇಕ್ಷಕರ ಮನಸ್ಸಿನಲ್ಲಿ ಚಿತ್ರ ಮುಗಿದ ನಂತರವೂ ಉಳಿಯುತ್ತದೆ. ಇದು ಚಿತ್ರದ ದೊಡ್ಡ ಸಾಧನೆಯಾಗಿದೆ. ಆದರೆ ಈ ಪ್ರಶ್ನೆಯು ಚಿತ್ರದುದ್ದಕ್ಕೂ ಇದ್ದರೂ ಅದರ ಉತ್ತರವನ್ನು ಸ್ಪಷ್ಟವಾಗಿ ನೀಡದಿರುವುದು ನಿರಾಶಾದಾಯಕ. ಬಹುಶಃ ನಿರ್ದೇಶಕರು ಆ ಉತ್ತರವನ್ನು ಪ್ರೇಕ್ಷಕರಿಗೆ ಬಿಟ್ಟಿದ್ದಾರೆಯೇನೋ. ಅಂತಿಮವಾಗಿ ಈ ಚಿತ್ರವು 2 ಪ್ರಮುಖ ಕಲಾವಿದರ ಅಭಿನಯದಿಂದ ಪ್ರಭಾವಿತವಾಗಿದೆ. ಸಲ್ಮಾನ್ ಖಾನ್ ಅವರ ಸ್ಟಾರ್ ಪವರ್ ಮತ್ತು ಆಯುಷ್ ಶರ್ಮಾ ಅವರ ಅಭಿನಯ ಪ್ರತಿಭೆ ಎರಡೂ ಚಿತ್ರದ ಬಲವಾದ ಅಂಶಗಳಾಗಿವೆ. ಅವರಿಬ್ಬರ ನಡುವಿನ ರಸಾಯನಶಾಸ್ತ್ರವು ಪರದೆಯ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರ ಮುಖಾಮುಖಿಯ ದೃಶ್ಯಗಳು ಚಿತ್ರದ ಹೈಲೈಟ್ಗಳಾಗಿವೆ. ಆದರೆ ಇದರ ಜೊತೆಗೆ ಚಿತ್ರದ ತಾಂತ್ರಿಕ ವಿಭಾಗವೂ ಪ್ರಶಂಸನೀಯವಾಗಿದೆ. ಛಾಯಾಗ್ರಹಣ, ಸಂಪಾದನೆ ಮತ್ತು ಹಿನ್ನೆಲೆ ಸಂಗೀತ ಎಲ್ಲವೂ ಚಿತ್ರದ ಗುಣಮಟ್ಟಕ್ಕೆ ಕೊಡುಗೆ ನೀಡಿವೆ. ಆದರೆ ಚಿತ್ರದ ಉದ್ದವು ಅದರ ದುರ್ಬಲ ಅಂಶವಾಗಿದೆ. ಕೆಲವು ದೃಶ್ಯಗಳನ್ನು ಸಂಕ್ಷಿಪ್ತಗೊಳಿಸಬಹುದಿತ್ತು. ವಿಶೇಷವಾಗಿ ರಾಹುಲಿಯಾನ ಗ್ಯಾಂಗ್ನ ಚಟುವಟಿಕೆಗಳನ್ನು ತೋರಿಸುವ ಭಾಗಗಳು ಸ್ವಲ್ಪ ಪುನರಾವರ್ತಿತವಾಗಿದೆ. ಈ ಅತಿಯಾದ ಉದ್ದವು ಚಿತ್ರದ ವೇಗವನ್ನು ಕುಗ್ಗಿಸುತ್ತದೆ. ಸ್ಕ್ರೀನ್ಪ್ಲೇ ಇನ್ನೂ ಕಟ್ಟುನಿಟ್ಟಾಗಿದ್ದಿದ್ದರೆ ಚಿತ್ರದ ಪರಿಣಾಮ ಇನ್ನಷ್ಟು ಬಲವಾಗುತ್ತಿತ್ತು. ಆದರೆ ಇದರ ಹೊರತಾಗಿಯೂ ಚಿತ್ರವು ತನ್ನ ಮುಖ್ಯ ಸಂದೇಶವನ್ನು ಯಶಸ್ವಿಯಾಗಿ ತಲುಪಿಸುತ್ತದೆ. ಆಂಟಿಮ್ ಅನ್ನು ನೋಡಿದ ನಂತರ ಪ್ರೇಕ್ಷಕರಲ್ಲಿ ಬರುವ ಭಾವನೆಗಳು ಸಂಕೀರ್ಣವಾಗಿವೆ. ಒಂದೆಡೆ ನೀವು ರಾಹುಲಿಯಾನ ಅಪರಾಧಗಳಿಂದ ಅಸಹ್ಯಪಡುತ್ತೀರಿ, ಮತ್ತೊಂದೆಡೆ ಅವನ ಜೀವನದ ಕಥೆಯಿಂದ ದುಃಖಿತರಾಗುತ್ತೀರಿ. ಈ ಸಂಕೀರ್ಣತೆಯೇ ಚಿತ್ರದ ಯಶಸ್ಸು. ಅದು ನಿಮಗೆ ಸುಲಭವಾದ ಉತ್ತರಗಳನ್ನು ನೀಡುವುದಿಲ್ಲ, ಅದು ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ. ಇದು ಒಳ್ಳೆಯ ಸಿನಿಮಾಗಳ ಮುಖ್ಯ ಲಕ್ಷಣವಾಗಿದೆ.
ಕೇವಲ ಮನೋರಂಜನೆ ನೀಡುವುದಲ್ಲದೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಬಿತ್ತುವುದು. ಕೊನೆಯಲ್ಲಿ ರಾಜ್ವೀರ್ ಸಿಂಗ್ ತನ್ನ ಕಚೇರಿಯಲ್ಲಿ ಏಕಾಂಗಿಯಾಗಿ ಕುಳಿತು ರಾಹುಲಿಯಾನ ಫೋಟೋವನ್ನು ನೋಡುತ್ತಾರೆ. ಆ ಫೋಟೋದಲ್ಲಿ ರಾಹುಲಿಯಾನ ಮುಗ್ಧ ನಗು ಇದೆ, ಬಾಲ್ಯದ ಫೋಟೋ ಅದು. ರಾಜ್ವೀರ್ ಸಿಂಗ್ ಆ ಫೋಟೋವನ್ನು ತನ್ನ ಡ್ರಾಯರ್ನಲ್ಲಿ ಇಟ್ಟು ಮುಚ್ಚುತ್ತಾರೆ. ಆ ಕ್ಷಣದಲ್ಲಿ ಅವರ ಮುಖದಲ್ಲಿ ಒಂದು ನಿರ್ಧಾರ, ಮುಂದಿನ ದಿನಗಳಲ್ಲಿ ತಾನು ಕಾನೂನನ್ನು ಜಾರಿಗೊಳಿಸುವುದರ ಜೊತೆಗೆ ಈ ರೀತಿಯ ಕಥೆಗಳು ಮತ್ತೆ ಸೃಷ್ಟಿಯಾಗದಂತೆ ನೋಡಿಕೊಳ್ಳಬೇಕು ಎಂಬ ಬದ್ಧತೆ. ಆದರೆ ಅದು ಕೇವಲ ಒಂದು ಸಿನಿಮೀಯ ಕಲ್ಪನೆಯಾಗಿ ಉಳಿದುಬಿಡುತ್ತದೆ. ವಾಸ್ತವದಲ್ಲಿ ರಾಹುಲಿಯಾನಂತಹವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಆ ವಾಸ್ತವವನ್ನು ಎದುರಿಸಲು ಸಿನಿಮಾವು ಯಾವುದೇ ಪ್ರಾಯೋಗಿಕ ಪರಿಹಾರವನ್ನು ಸೂಚಿಸದಿರುವುದು ಅದರ ಮಿತಿಯಾಗಿದೆ. ಒಟ್ಟಾರೆಯಾಗಿ ಆಂಟಿಮ್ ಒಂದು ಮಹತ್ವಾಕಾಂಕ್ಷಿ ಚಿತ್ರವಾಗಿದ್ದು, ಅದು ಸಾಮಾಜಿಕ ಸಮಸ್ಯೆಗಳನ್ನು ಎತ್ತಿ ತೋರಿಸಲು ಪ್ರಯತ್ನಿಸುತ್ತದೆ. ಆದರೆ ಅದು ತನ್ನ ಮಹತ್ವಾಕಾಂಕ್ಷೆಯ ಸಂಪೂರ್ಣ ಎತ್ತರವನ್ನು ತಲುಪುವುದರಲ್ಲಿ ವಿಫಲವಾಗುತ್ತದೆ. ಇದು ಉತ್ತಮ ಅಭಿನಯಗಳು, ಗಟ್ಟಿಯಾದ ಆಕ್ಷನ್ ಮತ್ತು ಪ್ರಭಾವಶಾಲಿ ತಾಂತ್ರಿಕ ಅಂಶಗಳನ್ನು ಹೊಂದಿದೆ. ಆದರೆ ಅದರ ಸ್ಕ್ರೀನ್ಪ್ಲೇಯ ದುರ್ಬಲತೆ, ಅತಿಯಾದ ಉದ್ದ ಮತ್ತು ಆಳವಾದ ಸಾಮಾಜಿಕ ವಿಶ್ಲೇಷಣೆಯ ಕೊರತೆಯು ಅದನ್ನು ಒಂದು ಉತ್ತಮ ಚಿತ್ರವಾಗುವುದನ್ನು ತಡೆಯುತ್ತದೆ. ಇದು ಖಂಡಿತವಾಗಿಯೂ ನೋಡಲು ಯೋಗ್ಯವಾದ ಚಿತ್ರ, ವಿಶೇಷವಾಗಿ ಸಲ್ಮಾನ್ ಖಾನ್ ಮತ್ತು ಆಯುಷ್ ಶರ್ಮಾ ಅವರ ಅಭಿನಯಕ್ಕಾಗಿ. ಆದರೆ ಸಿನಿಮೀಯವಾಗಿ ಇದು ಪರಿಪೂರ್ಣವಲ್ಲ. ಇದು ಒಂದು ಪ್ರಯತ್ನ, ಒಂದು ದಿಕ್ಕು, ಆದರೆ ಗಮ್ಯವಲ್ಲ. ಪ್ರೇಕ್ಷಕರು ತಮ್ಮದೇ ಆದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು. ಚಿತ್ರ ಮುಗಿದ ನಂತರ ಪ್ರೇಕ್ಷಕರ ಮನಸ್ಸಿನಲ್ಲಿ ಒಂದು ವಿಷಯ ಖಚಿತವಾಗಿ ಉಳಿಯುತ್ತದೆ: ನಾವು ಸೃಷ್ಟಿಸುವ ವ್ಯವಸ್ಥೆಯೇ ನಮ್ಮ ಶತ್ರು ಅಥವಾ ಮಿತ್ರ ಎಂಬುದನ್ನು ಆರಿಸಿಕೊಳ್ಳುವ ಅಧಿಕಾರ ನಮ್ಮಲ್ಲಿದೆ. ಮತ್ತು ಈ ಒಂದು ವಿಷಯಕ್ಕಾಗಿಯಾದರೂ ಈ ಚಿತ್ರವನ್ನು ನೋಡುವುದು ಸಾರ್ಥಕವಾಗಿದೆ. ಚಿತ್ರದ ಕೊನೆಯ ದೃಶ್ಯಾವಳಿಗಳು ಬಹಳ ನಿಧಾನಗತಿಯಲ್ಲಿ, ಆದರೆ ಅತ್ಯಂತ ಪರಿಣಾಮಕಾರಿಯಾಗಿ ಸಾಗುತ್ತವೆ. ರಾಹುಲಿಯಾನ ಪತನದ ನಂತರ ಇನ್ಸ್ಪೆಕ್ಟರ್ ರಾಜ್ವೀರ್ ಸಿಂಗ್ ಅವರ ಮುಖದಲ್ಲಿ ವಿಜಯೋತ್ಸವಕ್ಕಿಂತ ಹೆಚ್ಚಾಗಿ ಒಂದು ವಿಷಾದದ ನೆರಳು ಮೂಡುತ್ತದೆ. ಅವರು ತಮ್ಮ ಕಚೇರಿಗೆ ಹಿಂದಿರುಗಿ ರಾಹುಲಿಯಾನ ಫೈಲನ್ನು ತೆರೆದು ನೋಡುತ್ತಾರೆ. ಆ ಫೈಲಿನಲ್ಲಿರುವ ಹಳೆಯ ಫೋಟೋಗಳು, ಅವನ ಬಾಲ್ಯದ ದಾಖಲೆಗಳು, ಅವನ ತಂದೆಯ ರೈತಾಪಿ ಜೀವನದ ಕಥೆಗಳು, ಇವೆಲ್ಲವನ್ನೂ ನೋಡುತ್ತಾ ಅವರು ಏನನ್ನೂ ಯೋಚಿಸುತ್ತಾರೆ. ಆ ಕ್ಷಣದಲ್ಲಿ ಪ್ರೇಕ್ಷಕರಿಗೆ ಅರ್ಥವಾಗುತ್ತದೆ, ರಾಜ್ವೀರ್ ಸಿಂಗ್ ಈ ಹೋರಾಟವನ್ನು ಗೆದ್ದಿದ್ದಾರೆ, ಆದರೆ ಯುದ್ಧವನ್ನೂ ಅಲ್ಲ. ಏಕೆಂದರೆ ರಾಹುಲಿಯಾನಂತಹ ಇನ್ನೂ ಎಷ್ಟೋ ಮಂದಿ ಈ ವ್ಯವಸ್ಥೆಯಿಂದ ಹೊರಹೊಮ್ಮುತ್ತಲೇ ಇರುತ್ತಾರೆ. ಈ ಅರಿವು ಅವರ ಮುಖದಲ್ಲಿ ಆ ವಿಷಾದವನ್ನು ಮೂಡಿಸುತ್ತದೆ. ಇಲ್ಲಿಗೆ ಚಿತ್ರದ ಸಾಮಾಜಿಕ ಕಾಮೆಂಟರಿ ಸ್ಪಷ್ಟವಾಗುತ್ತದೆ. ನಮ್ಮ ಸಮಾಜದಲ್ಲಿ ದುರ್ಬಲ ವರ್ಗಗಳ ಜನರು ತಮ್ಮ ಧ್ವನಿಗೆ ಕೇಳುಗರಿಲ್ಲದಿದ್ದಾಗ ಅವರು ಅಪರಾಧದ ಹಾದಿಯನ್ನು ಆರಿಸಿಕೊಳ್ಳುತ್ತಾರೆ. ಆದರೆ ಅವರನ್ನು ಅಪರಾಧಿಯನ್ನಾಗಿ ಪರಿಗಣಿಸುವ ಬದಲು ಅವರನ್ನು ಸೃಷ್ಟಿಸಿದ ವ್ಯವಸ್ಥೆಯನ್ನು ಪ್ರಶ್ನಿಸಬೇಕೆಂಬ ಸಂದೇಶವನ್ನು ಚಿತ್ರವು ತನ್ನ ಕೊನೆಯ ಹಂತದಲ್ಲಿ ಸ್ಪಷ್ಟಪಡಿಸುತ್ತದೆ. ರಾಹುಲಿಯಾನ ತಂದೆ ತನ್ನ ಮಗನ ಸಾವಿನ ಸುದ್ದಿ ಕೇಳಿ ಮತ್ತೆ ಆ ಜಮೀನಿಗೆ ಹೋಗುತ್ತಾನೆ. ಅಲ್ಲಿ ಅವನು ಮಣ್ಣನ್ನು ಮುಟ್ಟಿ ನೋಡುತ್ತಾನೆ. ಅದೇ ಮಣ್ಣು, ಅದೇ ಸೂರ್ಯ, ಆದರೆ ಅವನ ಮಗ ಇಲ್ಲ. ಆ ದೃಶ್ಯದಲ್ಲಿ ಯಾವುದೇ ಸಂಭಾಷಣೆಯಿಲ್ಲ, ಯಾವುದೇ ಹಿನ್ನೆಲೆ ಸಂಗೀತವಿಲ್ಲ, ಕೇವಲ ಒಬ್ಬ ತಂದೆಯ ಮೌನವೇದನೆ. ಇದು ಚಿತ್ರದ ಅತ್ಯಂತ ಪ್ರಭಾವಶಾಲಿ ದೃಶ್ಯಗಳಲ್ಲಿ ಒಂದಾಗಿದೆ. ಈ ಭಾಗದಲ್ಲಿ ಆಯುಷ್ ಶರ್ಮಾ ಅವರ ಅಭಿನಯವು ಮತ್ತೊಮ್ಮೆ ಗಮನ ಸೆಳೆಯುತ್ತದೆ. ಅವರ ಕೊನೆಯ ದೃಶ್ಯದಲ್ಲಿ ರಾಜ್ವೀರ್ ಸಿಂಗ್ ಅವರನ್ನು ಎದುರಿಸುವಾಗ ಅವರ ಕಣ್ಣುಗಳಲ್ಲಿ ಸೋಲಿಲ್ಲ. ಬದಲಿಗೆ ಒಂದು ರೀತಿಯ ತಿಳುವಳಿಕೆ ಇದೆ. ಅವರು ಹೇಳುತ್ತಾರೆ, ಸರ್, ನೀವು ನನ್ನನ್ನು ಹಿಡಿದಿದ್ದೀರಿ, ಆದರೆ ನನ್ನಂತಹವರನ್ನು ಸೃಷ್ಟಿಸುವ ವ್ಯವಸ್ಥೆಯನ್ನು ಹಿಡಿಯಲಾಗುವುದಿಲ್ಲ. ಈ ಡೈಲಾಗ್ ಸಿನಿಮಾದ ಮುಖ್ಯ ಆಶಯವನ್ನು ಸ್ಪಷ್ಟಪಡಿಸುತ್ತದೆ. ಆಯುಷ್ ಶರ್ಮಾ ಈ ಸಂಭಾಷಣೆಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಹೇಳುತ್ತಾರೆಂದರೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಅದು ದೀರ್ಘಕಾಲ ಉಳಿಯುತ್ತದೆ. ಚಿತ್ರವು ಅಪರಾಧಿಯನ್ನು ವೈಭವೀಕರಿಸುವುದಿಲ್ಲ, ಆದರೆ ಅವನನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ಇದು ಚಿತ್ರದ ಅತಿದೊಡ್ಡ ಸಾಧನೆ. ಸಲ್ಮಾನ್ ಖಾನ್ ಅವರ ಕೊನೆಯ ದೃಶ್ಯಗಳು ಸಹ ಗಮನಾರ್ಹ. ಅವರು ರಾಹುಲಿಯಾನನ್ನು ಎದುರಿಸಿದಾಗ ಅವರ ಮುಖದಲ್ಲಿ ಗೆಲುವಿನ ಅಹಂಕಾರವಿಲ್ಲ. ಬದಲಿಗೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ ನಂತರದ ಬರಿದಾಗುವಿಕೆ ಇದೆ. ಅವರು ರಾಹುಲಿಯಾನ ಕೈಗೆ ಕೈಬಿಟ್ಟು, ನೀನೊಬ್ಬ ಒಳ್ಳೆಯ ವ್ಯಕ್ತಿಯಾಗಬಹುದಿತ್ತು ಎಂದು ಹೇಳುತ್ತಾರೆ. ಇದು ಸಲ್ಮಾನ್ ಖಾನ್ ಅವರ ಅಭಿಮಾನಿಗಳಿಗೆ ಅಚ್ಚರಿಯ ದೃಶ್ಯವಾಗಬಹುದು, ಏಕೆಂದರೆ ಅವರು ಸಾಮಾನ್ಯವಾಗಿ ತಮ್ಮ ವಿಜಯವನ್ನು ಆಚರಿಸುವ ಪಾತ್ರಗಳನ್ನು ಮಾಡುತ್ತಾರೆ. ಆದರೆ ಇಲ್ಲಿ ಅವರು ಒಬ್ಬ ಸೋತ ಎದುರಾಳಿಯ ಮುಂದೆ ನಿಂತು ಅವನನ್ನು ಗೆಲ್ಲಲಿಲ್ಲ ಎಂಬ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ. ಇದು ಸಲ್ಮಾನ್ ಖಾನ್ ಅವರ ಅಭಿನಯದ ವೈವಿಧ್ಯತೆಯನ್ನು ತೋರಿಸುತ್ತದೆ. ಚಿತ್ರದ ಸಂಗೀತ ನಿರ್ದೇಶನದ ಬಗ್ಗೆ ಮತ್ತೊಮ್ಮೆ ಪ್ರಸ್ತಾಪಿಸುವುದು ಅನಿವಾರ್ಯ. ರವಿ ಬಸ್ರೂರ್ ಅವರು ಕೊನೆಯ ಹಂತದಲ್ಲಿ ಸಂಗೀತವನ್ನು ಬಹಳ ಸಂಯಮದಿಂದ ಬಳಸಿದ್ದಾರೆ.
ಮೊದಲಾರ್ಧ ಮತ್ತು ದ್ವಿತೀಯಾರ್ಧದಲ್ಲಿ ಭಾರೀ ಬಿಜಿಎಂ ಇದ್ದಲ್ಲಿ ಕೊನೆಯ ದೃಶ್ಯಗಳಲ್ಲಿ ಸಂಗೀತವನ್ನು ಕಡಿಮೆ ಮಾಡಲಾಗಿದೆ. ಇದು ಪ್ರೇಕ್ಷಕರ ಗಮನವನ್ನು ಪಾತ್ರಗಳ ಭಾವನೆಗಳತ್ತ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ರಾಹುಲಿಯಾನ ತಂದೆಯ ಮೌನ ದೃಶ್ಯದಲ್ಲಿ ಸಂಪೂರ್ಣ ಮೌನವು ಅದರದೇ ಆದ ಸಂಗೀತವನ್ನು ಸೃಷ್ಟಿಸುತ್ತದೆ. ಆ ಮೌನದಲ್ಲಿ ಪ್ರೇಕ್ಷಕರು ತಮ್ಮದೇ ಆದ ಭಾವನೆಗಳನ್ನು ಅನುಭವಿಸುತ್ತಾರೆ. ಇದು ಒಳ್ಳೆಯ ಸಿನಿಮಾಗಳ ಲಕ್ಷಣ. ಅವರು ಏನನ್ನು ಹೇಳುತ್ತಾರೆ ಎಂಬುದಕ್ಕಿಂತ ಅವರು ಏನನ್ನು ಹೇಳುವುದಿಲ್ಲ ಎಂಬುದು ಮುಖ್ಯವಾಗುತ್ತದೆ. ಈ ಭಾಗದಲ್ಲಿ ಚಿತ್ರದ ನಿರ್ಮಾಣ ಮೌಲ್ಯವೂ ಗಮನಾರ್ಹವಾಗಿದೆ. ಪುಣೆಯ ಠಾಣೆಯ ಅಂತಿಮ ಮುಖಾಮುಖಿಯ ದೃಶ್ಯವನ್ನು ಅತ್ಯಂತ ವಾಸ್ತವಿಕವಾಗಿ ಚಿತ್ರಿಸಲಾಗಿದೆ. ಕೊಳಕು, ಇಕ್ಕಟ್ಟಾದ ಕೋಣೆ, ಮಸುಕಾದ ಬೆಳಕು, ಮತ್ತು ಅಲ್ಲಿ ನಡೆಯುವ ಭಾವನಾತ್ಮಕ ಸಂಘರ್ಷ ಇದೆಲ್ಲವೂ ಪ್ರೇಕ್ಷಕರನ್ನು ಆ ಸ್ಥಳಕ್ಕೆ ಕರೆದೊಯ್ಯುತ್ತದೆ. ಆ ದೃಶ್ಯದಲ್ಲಿ ಬಳಸಲಾದ ಕ್ಲೋಸ್-ಅಪ್ ಶಾಟ್ಗಳು ಪರಿಣಾಮಕಾರಿಯಾಗಿವೆ. ಸಲ್ಮಾನ್ ಖಾನ್ ಮತ್ತು ಆಯುಷ್ ಶರ್ಮಾ ಇಬ್ಬರ ಮುಖಗಳ ಸಮೀಪದ ಚಿತ್ರಣವು ಅವರ ಭಾವನೆಗಳ ಸೂಕ್ಷ್ಮತೆಯನ್ನು ತೋರಿಸುತ್ತದೆ. ಈ ತಾಂತ್ರಿಕ ಅಂಶಗಳು ಚಿತ್ರವನ್ನು ಒಂದು ಸಾಮಾನ್ಯ ಮಾಸ್ ಎಂಟರ್ಟೈನರ್ನಿಂದ ಮೇಲಕ್ಕೆತ್ತುತ್ತವೆ. ಆದರೆ ಚಿತ್ರವು ಈ ಆಳವಾದ ವಿಷಯವನ್ನು ಸಂಪೂರ್ಣವಾಗಿ ಅನ್ವೇಷಿಸುತ್ತದೆಯೇ ಎಂದು ಪ್ರಶ್ನಿಸಬೇಕಾಗುತ್ತದೆ. ಸಾಮಾಜಿಕ ಅಸಮಾನತೆ, ಬಡತನ, ಮತ್ತು ವ್ಯವಸ್ಥೆಯ ವೈಫಲ್ಯದ ಬಗ್ಗೆ ಚಿತ್ರವು ಸ್ಪರ್ಶಿಸುತ್ತದೆಯಾದರೂ ಅದು ಕೊನೆಯಲ್ಲಿ ಸುರಕ್ಷಿತವಾದ ನೆಲಕ್ಕೆ ಮರಳುತ್ತದೆ. ರಾಹುಲಿಯಾನ ಪಾತ್ರವು ದುರಂತವಾಗಿ ಕೊನೆಗೊಂಡರೂ ವ್ಯವಸ್ಥೆಯ ಬಗ್ಗೆ ಯಾವುದೇ ಸ್ಪಷ್ಟವಾದ ಟೀಕೆ ಅಥವಾ ಪರಿಹಾರವನ್ನು ಚಿತ್ರವು ಮುಂದಿಡುವುದಿಲ್ಲ. ಬದಲಿಗೆ ಎಲ್ಲವೂ ಇದು ಸಂಭವಿಸಬಹುದು ಎಂಬ ಮಟ್ಟದಲ್ಲಿ ಉಳಿದುಬಿಡುತ್ತದೆ. ಇದು ರಾಜಕೀಯವಾಗಿ ಸುರಕ್ಷಿತವಾದ ನಿಲುವು, ಆದರೆ ಚಿತ್ರದ ಸಾಮಾಜಿಕ ಪ್ರಭಾವವನ್ನು ಕುಗ್ಗಿಸುತ್ತದೆ. ರಾಹುಲಿಯಾನಂತಹ ಲಕ್ಷಾಂತರ ಯುವಕರು ಈ ದೇಶದಲ್ಲಿ ಅದೇ ದಾರಿಯನ್ನು ಆರಿಸುತ್ತಿದ್ದಾರೆ ಎಂಬ ವಾಸ್ತವವನ್ನು ಚಿತ್ರವು ಮುಚ್ಚಿಡುವಂತೆ ಅನಿಸುತ್ತದೆ. ಇಲ್ಲಿ ಈ ಸಿನಿಮಾದ ಮೂಲ ಮರಾಠಿ ಆವೃತ್ತಿ, ಮುನ್ಷಿ ಪ್ಯಾಟರ್ನ್ ಮತ್ತು ಈ ಹಿಂದಿ ರಿಮೇಕ್ ನಡುವಿನ ವ್ಯತ್ಯಾಸ ಗೋಚರಿಸುತ್ತದೆ. ಮೂಲ ಚಿತ್ರವು ಹೆಚ್ಚು ಗಟ್ಟಿಯಾಗಿತ್ತು, ಹೆಚ್ಚು ಅಸಹನೀಯವಾಗಿತ್ತು. ಅದರ ಕೊನೆಯ ದೃಶ್ಯಗಳು ಪ್ರೇಕ್ಷಕರನ್ನು ಅಸ್ವಸ್ಥಗೊಳಿಸುತ್ತಿದ್ದವು. ಆದರೆ ಈ ರಿಮೇಕ್ನಲ್ಲಿ ಆ ಅಸ್ವಸ್ಥತೆಯನ್ನು ಕಡಿಮೆ ಮಾಡಲಾಗಿದೆ. ಮಾಸ್ ಪ್ರೇಕ್ಷಕರನ್ನು ಗಮನದಲ್ಲಿಟ್ಟುಕೊಂಡು ಕಥೆಯನ್ನು ಸ್ವಲ್ಪ ಮೃದುಗೊಳಿಸಲಾಗಿದೆ. ಇದು ಚಿತ್ರದ ವಾಣಿಜ್ಯ ಯಶಸ್ಸಿಗೆ ಸಹಾಯ ಮಾಡಬಹುದು, ಆದರೆ ಅದರ ಕಲಾತ್ಮಕ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ನಿರ್ದೇಶಕ ಮಹೇಶ್ ಮಾಂಜ್ರೇಕರ್ ಅವರು ಈ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿದ್ದಾರೆ, ಆದರೆ ಕೆಲವೆಡೆ ಅವರು ಮೂಲದ ದೃಢತೆಯನ್ನು ಬಲಿ ಕೊಟ್ಟಿದ್ದಾರೆ. ಅದೇನೇ ಇದ್ದರೂ ಚಿತ್ರದ ಕೊನೆಯ 10 ನಿಮಿಷಗಳು ಅತ್ಯಂತ ಪ್ರಭಾವಶಾಲಿಯಾಗಿವೆ. ರಾಹುಲಿಯಾನನ್ನು ಬಸ್ಸಿನಲ್ಲಿ ಕರೆದೊಯ್ಯುವಾಗ ಅವನು ಕಿಟಕಿಯ ಮೂಲಕ ಹೊರಗೆ ನೋಡುತ್ತಾನೆ. ಹಸಿರು ಗದ್ದೆಗಳು, ಮಕ್ಕಳು ಆಟವಾಡುತ್ತಿರುವುದು, ರೈತರು ಕೆಲಸ ಮಾಡುತ್ತಿರುವುದು ಇವೆಲ್ಲವನ್ನೂ ಅವನು ನೋಡುತ್ತಾನೆ. ಆ ದೃಶ್ಯದಲ್ಲಿ ಅವನು ತಾನು ಕಳೆದುಕೊಂಡ ಜೀವನವನ್ನು ನೆನಪಿಸಿಕೊಳ್ಳುತ್ತಾನೆ. ಅವನು ಒಮ್ಮೆ ಆ ಮಕ್ಕಳಂತೆಯೇ ಇದ್ದನು, ಆ ಗದ್ದೆಗಳಲ್ಲಿ ಓಡಾಡುತ್ತಿದ್ದನು. ಈ ದೃಶ್ಯಕ್ಕೆ ಸಲ್ಮಾನ್ ಖಾನ್ ಧ್ವನಿಯಲ್ಲಿ ನಾರರಾವೆ ಇದೆ, ಅದು ಆಯುಷ್ ಶರ್ಮಾ ಅವರ ಅಭಿನಯದೊಂದಿಗೆ ಸೇರಿ ಅತ್ಯಂತ ಭಾವುಕ ಕ್ಷಣವನ್ನು ಸೃಷ್ಟಿಸುತ್ತದೆ. ಪ್ರೇಕ್ಷಕರಿಗೆ ಅರ್ಥವಾಗುತ್ತದೆ, ರಾಹುಲಿಯಾನ ಅಪರಾಧಗಳು ಅವನು ಮಾಡಿದವು, ಆದರೆ ಅವನು ಆದದ್ದು ವ್ಯವಸ್ಥೆಯ ಉತ್ಪನ್ನ. ಈ ಅರಿವು ಚಿತ್ರವನ್ನು ಸಾಮಾನ್ಯ ಗ್ಯಾಂಗ್ಸ್ಟರ್ ಕಥೆಗಳಿಂದ ಪ್ರತ್ಯೇಕಿಸುತ್ತದೆ. ಚಿತ್ರದ ಕೊನೆಯಲ್ಲಿ ರಾಜ್ವೀರ್ ಸಿಂಗ್ ತಮ್ಮ ಕುಟುಂಬದೊಂದಿಗೆ ಹೊರಗೆ ತಿನಿಸು ಸವಿಯುತ್ತಿರುತ್ತಾರೆ. ಅವರ ಮಗು ಶಾಲೆಯಿಂದ ಬಂದು ಅಪರಾಧ ಯಾಕೆ ಆಗುತ್ತದೆ ಎಂದು ಪ್ರಶ್ನಿಸುತ್ತದೆ. ರಾಜ್ವೀರ್ ಸಿಂಗ್ ಅದಕ್ಕೆ ಉತ್ತರಿಸುವ ಬದಲು ತನ್ನ ಮಗನನ್ನು ಅಪ್ಪಿಕೊಳ್ಳುತ್ತಾರೆ. ಆ ದೃಶ್ಯದ ಸೂಚ್ಯಾರ್ಥ ಸ್ಪಷ್ಟವಾಗಿದೆ, ಮುಂದಿನ ಪೀಳಿಗೆಯನ್ನು ರಕ್ಷಿಸಬೇಕು, ಅವರು ರಾಹುಲಿಯಾನಂತಾಗದಂತೆ ನೋಡಿಕೊಳ್ಳಬೇಕು. ಆದರೆ ಅದು ಹೇಗೆ ಸಾಧ್ಯ? ಚಿತ್ರವು ಅದಕ್ಕೆ ಯಾವುದೇ ಪರಿಹಾರವನ್ನು ಸೂಚಿಸುವುದಿಲ್ಲ. ಇದು ಚಿತ್ರದ ಮತ್ತೊಂದು ಮಿತಿಯಾಗಿದೆ, ಅದು ಸಮಸ್ಯೆಯನ್ನು ಎತ್ತಿ ತೋರಿಸುತ್ತದೆಯೇ ಹೊರತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದಿಲ್ಲ. ಸಿನಿಮಾದ ಒಟ್ಟಾರೆ ಪರಿಣಾಮದ ಬಗ್ಗೆ ಮಾತನಾಡುವುದಾದರೆ, ಆಂಟಿಮ್ ಒಂದು ಗಂಭೀರ ಪ್ರಯತ್ನವಾಗಿದೆ. ಇದು ಕೇವಲ ಮನೋರಂಜನೆಗಾಗಿ ಮಾಡಿದ ಚಿತ್ರವಲ್ಲ, ಅದು ಒಂದು ಪ್ರಶ್ನೆಯನ್ನು ಕೇಳುತ್ತದೆ. ನಮ್ಮ ವ್ಯವಸ್ಥೆ ಯಾರನ್ನು ಸೃಷ್ಟಿಸುತ್ತದೆ, ಮತ್ತು ಆ ಸೃಷ್ಟಿಗೆ ನಾವೆಲ್ಲರೂ ಜವಾಬ್ದಾರರಲ್ಲವೇ? ಈ ಪ್ರಶ್ನೆಯು ಪ್ರೇಕ್ಷಕರ ಮನಸ್ಸಿನಲ್ಲಿ ಚಿತ್ರ ಮುಗಿದ ನಂತರವೂ ಉಳಿಯುತ್ತದೆ. ಇದು ಚಿತ್ರದ ದೊಡ್ಡ ಸಾಧನೆಯಾಗಿದೆ. ಆದರೆ ಈ ಪ್ರಶ್ನೆಯು ಚಿತ್ರದುದ್ದಕ್ಕೂ ಇದ್ದರೂ ಅದರ ಉತ್ತರವನ್ನು ಸ್ಪಷ್ಟವಾಗಿ ನೀಡದಿರುವುದು ನಿರಾಶಾದಾಯಕ. ಬಹುಶಃ ನಿರ್ದೇಶಕರು ಆ ಉತ್ತರವನ್ನು ಪ್ರೇಕ್ಷಕರಿಗೆ ಬಿಟ್ಟಿದ್ದಾರೆಯೇನೋ. ಅಂತಿಮವಾಗಿ ಈ ಚಿತ್ರವು 2 ಪ್ರಮುಖ ಕಲಾವಿದರ ಅಭಿನಯದಿಂದ ಪ್ರಭಾವಿತವಾಗಿದೆ. ಸಲ್ಮಾನ್ ಖಾನ್ ಅವರ ಸ್ಟಾರ್ ಪವರ್ ಮತ್ತು ಆಯುಷ್ ಶರ್ಮಾ ಅವರ ಅಭಿನಯ ಪ್ರತಿಭೆ ಎರಡೂ ಚಿತ್ರದ ಬಲವಾದ ಅಂಶಗಳಾಗಿವೆ. ಅವರಿಬ್ಬರ ನಡುವಿನ ರಸಾಯನಶಾಸ್ತ್ರವು ಪರದೆಯ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರ ಮುಖಾಮುಖಿಯ ದೃಶ್ಯಗಳು ಚಿತ್ರದ ಹೈಲೈಟ್ಗಳಾಗಿವೆ. ಆದರೆ ಇದರ ಜೊತೆಗೆ ಚಿತ್ರದ ತಾಂತ್ರಿಕ ವಿಭಾಗವೂ ಪ್ರಶಂಸನೀಯವಾಗಿದೆ.
ಛಾಯಾಗ್ರಹಣ, ಸಂಪಾದನೆ, ಮತ್ತು ಹಿನ್ನೆಲೆ ಸಂಗೀತ ಎಲ್ಲವೂ ಚಿತ್ರದ ಗುಣಮಟ್ಟಕ್ಕೆ ಕೊಡುಗೆ ನೀಡಿವೆ. ಆದರೆ ಚಿತ್ರದ ಉದ್ದವು ಅದರ ದುರ್ಬಲ ಅಂಶವಾಗಿದೆ. ಕೆಲವು ದೃಶ್ಯಗಳನ್ನು ಸಂಕ್ಷಿಪ್ತಗೊಳಿಸಬಹುದಿತ್ತು. ವಿಶೇಷವಾಗಿ ರಾಹುಲಿಯಾನ ಗ್ಯಾಂಗ್ನ ಚಟುವಟಿಕೆಗಳನ್ನು ತೋರಿಸುವ ಭಾಗಗಳು ಸ್ವಲ್ಪ ಪುನರಾವರ್ತಿತವಾಗಿದೆ. ಈ ಅತಿಯಾದ ಉದ್ದವು ಚಿತ್ರದ ವೇಗವನ್ನು ಕುಗ್ಗಿಸುತ್ತದೆ.